ಎವ್ರಿವನ್ ವೆಲ್ಕಮ್ ಎವ್ರಿವನ್ ಟು ಪೇಟ್ಲೆ ಪಾಠಶಾಲೆ. ನನ್ನ ಹೆಸರು ವಿನಾಯಕ್ ಪೇಟ್ಲೆ ಅಂತ. ಇವತ್ತಿನ ಕ್ಲಾಸ್ ಬಂದು ಬ್ರಿಟಿಷರ ಬಗ್ಗೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಪೋರ್ಚುಗೀಸ್ ಯಾವ ಥರ ಬಂದರು, ಡಚ್ ಯಾವ ಥರ ಬಂದರು ಅಂತ ತಿಳ್ಕೊಂಡ್ವಿ. ಇವತ್ತು ನಮ್ಮನ್ನು 400 ವರ್ಷಗಳ ಕಾಲ ಆಳ್ದವರು ದಿ ಬ್ರಿಟಿಷ್ ದೇ ರೂಲ್ಡ್ ಇಂಡಿಯಾ, ಎಕ್ಸ್ಪ್ಲಾಯ್ಟೆಡ್ ಇಂಡಿಯಾ, ಎಕ್ಸ್ಪ್ಲೋರ್ಡ್ ಇಂಡಿಯಾ ಆ್ಯಂಡ್ ಲೂಟೆಡ್ ಇಂಡಿಯಾ. ಬ್ರಿಟಿಷರು ಭಾರತವನ್ನು ಆಳಿದ್ರು, ಶೋಷಿಸಿದ್ರು, ಸಂಶೋಧಿಸಿದ್ರು ಮತ್ತು ಲೂಟಿ ಕೂಡ ಮಾಡಿದ್ರು. ಏನೇನಾಯ್ತು, ಅವ್ರು ಯಾವ ಥರ ಬಂದರು, ಸ್ಟ್ರಾಟಜಿ ಏನಾಗಿತ್ತು, ನಮ್ಮ ರಾಜ್ಯಗಳ ಮಧ್ಯೆನೇ ಜಗಳ ತಂದಿಟ್ಟು ಯಾವ ಥರ ಲಾಭ ಮಾಡ್ಕೋತಿದ್ರು ಅಂತ ತಿಳ್ಕೊಳ್ಳೋಣ. ಸ್ಟಾರ್ಟಿಂಗ್ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೋಗೋ ಮುಂಚೆ ಬ್ರಿಟಿಷರ ಬಗ್ಗೆ. ಫಸ್ಟ್ ಬ್ರಿಟಿಷರಲ್ಲಿ ನಮ್ಮ ದೇಶಕ್ಕೆ ಯಾರು ಬಂದವರು ಅಂತ ತಿಳ್ಕೊಳ್ಳೋಣ. ನೋಡಿ, ಥಾಮಸ್ ಸ್ಟೀಫನ್ ಅಂತ. ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಯಾರು ಅಂದ್ರೆ ಥಾಮಸ್ ಸ್ಟೀಫನ್. ವಿಲಿಯಂ ಹಾಕಿಂಗ್ಸ್ ಅಲ್ಲ, ವಿಲಿಯಂ ಹಾಕಿಂಗ್ಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬಂದಿರೋದು. ಬ್ರಿಟಿಷ್ ಕಡೆಯಿಂದ ಬಂದಿದ್ದು ಥಾಮಸ್ ಸ್ಟೀಫನ್. ಹಿ ಈಸ್ ದಿ ಫಸ್ಟ್ ಪರ್ಸನ್ ಟು ಕಮ್ ಟು ಇಂಡಿಯಾ ಬೈ ಸಿ. ಸಮುದ್ರದ ಮೂಲಕ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಯಾರು ಅಂದ್ರೆ ಥಾಮಸ್ ಸ್ಟೀಫನ್. ಸಮುದ್ರ ಮೂಲಕ ಬರ್ತಾನೆ. ಇಲ್ಲಿ ನೋಡಿ, ರಾಲ್ಫ್ ಫಿಚ್ ಅಂತ. ಅವನು ಫಸ್ಟ್ ಪರ್ಸನ್ ಟು ಕಮ್ ಬೈ ಲ್ಯಾಂಡ್ ಮೂಲಕ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಅಂದ್ರೆ ರಾಲ್ಫ್ ಫಿಚ್. ಇವನು ಯಾವ ಶಿಪ್ಪಲ್ಲಿ ಬರ್ತಾನೆ? ಥಾಮಸ್ ಸ್ಟೀಫನ್ನು ಲಾರೆನ್ಸೋ ಅಂತ ಶಿಪ್ಪು. ಯಾವ ಹಡಗಲ್ಲಿ ಬರೋದು? ಲೋರೆನ್ಸೋ ಅಂತ. ಎಲ್ಲಿಗೆ ರೀಚ್ ಆಗ್ತಾನೆ? ಗೋವಾಗೆ ಬಂದು ತಲುಪ್ತಾನೆ. ಫಸ್ಟ್ ಬ್ರಿಟಿಷ್ ಟು ಕಮ್ ಟು ಇಂಡಿಯಾ ಬೈ ಸಿ ಅಂದ್ರೆ ಥಾಮಸ್ ಸ್ಟೀಫನ್. ಯಾವ ಹಡಗಲ್ಲಿ ಬಂದ? ಲೋರೆನ್ಸೋ. ಎಲ್ಲಿಗೆ ತಲುಪ್ದ? ಗೋವಾಗೆ. ರಾಲ್ಫ್ ಫಿಚ್ ಬಂದು ಲ್ಯಾಂಡ್ ಮೂಲಕ, ಭೂಮಿಯ ಮೂಲಕ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಯಾರು ಅಂದ್ರೆ ರಾಲ್ಫ್ ಫಿಚ್ ಅಂತ. ಅಷ್ಟೇ ಅಲ್ಲ, ಮುಘಲ್ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲ, ಮೊದಲ ಬ್ರಿಟಿಷ್ ಅಂದ್ರೆ ಬೇರೆ ಯಾರು ಅಲ್ಲ, ರಾಲ್ಫ್ ಫಿಚ್ಚೇನೆ. ಇವರಿಬ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಒಬ್ಬ ಸಮುದ್ರ ಮೂಲಕ ಬಂದವನು ಭಾರತಕ್ಕೆ, ಒಬ್ಬ ಭೂಮಿ ಮೂಲಕ ಬಂದವನು. ಜನರಲ್ ಆಗಿ ಮೊದಲನೇ ಸಲ ಬಂದವರು ಯಾರು ಅಂತ ಕೇಳಿದ್ರೆ ಥಾಮಸ್ ಸ್ಟೀಫನ್ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋದೇನೇನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಯಾವಾಗ ಸ್ಥಾಪನೆ ಆಯಿತು, ಏನೇನಾಯ್ತು ಅಂತ ಇಲ್ಲಿ ತಿಳ್ಕೊಂಡು ಹೋಗ್ಬೇಕು. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿನ ಕಂಡಿಡ್ದವರು, ಫೌಂಡ್ ಮಾಡಿದವರು ಜಾನ್ ವ್ಯಾಟ್ ಮತ್ತು ಜಾರ್ಜ್ ವೈಟ್ ಅಂತ. ಯಾವಾಗ? ಡಿಸೆಂಬರ್ 31, 1600 ಅಲ್ಲಿ. ಏನ್ ಮಾಡ್ತಾರೆ ಇಬ್ರು? ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕಟ್ಕೊಂತಾರೆ. ತಗೊಂಡು ಎಲಿಜಬೆತ್ ಹತ್ರ ಹೋಗ್ತಾರೆ. ಕ್ವೀನ್ ಎಲಿಜಬೆತ್ ಹತ್ರ ಹತ್ರ ಹೋಗಿ, ನೋಡಿ, ನಾವು ಈಸ್ಟ್ ದೇಶಗಳಿಗೆ ಹೋಗ್ತಾ ಇದೀವಿ, ಪೂರ್ವ ದೇಶಗಳಿಗೆ ಬಿಸ್ನೆಸ್ ಮಾಡಕ್ಕೆ. ಒಂದು ಪರ್ಮಿಷನ್ ಕೊಡಿ, ನಮ್ಗೆ ರಾಯಲ್ ಚಾರ್ಟರ್ ಕೊಡಿ ಅಂತ ಕ್ವೀನ್ ಎಲಿಜಬೆತ್ ಗೆ ಕೇಳ್ಕೊತಾರೆ. ಎಲಿಜಬೆತ್ ರಾಯಲ್ ಚಾರ್ಟರ್ ಕೊಡ್ತಾರೆ. ಎಷ್ಟು ವರ್ಷಕ್ಕೆ ಅಂದ್ರೆ 15 ವರ್ಷಕ್ಕೆ. ನೀವು 15 ವರ್ಷಗಳ ಕಾಲ ಪೂರ್ವದಲ್ಲಿ ವ್ಯಾಪಾರ ಮಾಡ್ಬೋದು ಅಂತ. ಇಲ್ಲಿ ಇವ್ರೇನ್ ಮಾಡ್ತಾರೆ, ಜಾನ್ ವ್ಯಾಟ್, ಜಾರ್ಜ್ ವೈಟ್ ಇನ್ನೊಂದು ಕಂಡೀಷನ್ ಹಾಕ್ತಾರೆ. ನಮ್ಗೆ ಮೊನೋಪಾಲಿ ಬೇಕು. ಅಂದ್ರೆ ಕ್ವೀನ್ ಎಲಿಜಬೆತ್ ಇವ್ರನ್ನ ಬಿಟ್ಟು ಬೇರೆ ಇನ್ಯಾರಿಗೂ ಪರ್ಮಿಷನ್ ಕೊಡೋಂಗಿಲ್ಲ. 15 ವರ್ಷಗಳ ಕಾಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಿಟ್ಟು ಬೇರೆ ಯಾರನ್ನು ಇಂಗ್ಲೆಂಡ್ ಇಂದ ಭಾರತಕ್ಕೆ ಬಿಸ್ನೆಸ್ಗೆ ಅಂತ ಬರೋಂಗಿಲ್ಲ. ಇಲ್ಲಿ ಏನಾಯ್ತು, ಫುಲ್ಲುನು ಯಾರು ಕಾಂಪಿಟೇಟರ್ಸ್ ಇಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ. ಎಲ್ಲ ಪ್ರಾಫಿಟ್ ಅವ್ರಿಗೆ ಹೋಗೋದು. ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆದ ತಕ್ಷಣ ಅವ್ರು ಫಸ್ಟ್ ಭಾರತಕ್ಕೆ ಬರಲ್ಲ. ಅವ್ರು ಫಸ್ಟ್ ಹೋಗೋದು ಇಂಡೋನೇಷ್ಯಾಗೆ. 1603 ಮೊದಲನೇ ಸಲ ಮತ್ತು ಎರಡನೇ ಸಲ ದಂಡಯಾತ್ರೆನ ಕೈಗೊಳ್ತಾರೆ. ಮೊದಲನೇ ಮತ್ತು ಎರಡನೇ ದಂಡಯಾತ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ಜಾಗಕ್ಕೆ ಅಂದ್ರೆ ಇಂಡೋನೇಷ್ಯಾಗೆ, ಭಾರತಕ್ಕಲ್ಲ. ಭಾರತಕ್ಕೆ ಬರೋದು 1608, 1608ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಿತು. ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ 3ನೇ ದಂಡಯಾತ್ರೆ. ಎಷ್ಟನೇ ದಂಡಯಾತ್ರೆ ಮೂಲಕ ಬಂತು ಅಂದ್ರೆ 3ನೇ ದಂಡಯಾತ್ರೆ ಮೂಲಕ ಭಾರತಕ್ಕೆ ಬಂದಿದ್ದು. ಯಾರು ಬಂದ್ರು 1608? ಯಾರು ಬಂದಿದ್ದು ಮೇಯ್ನು ಅಂದ್ರೆ ಅವನೇನೆ ವಿಲಿಯಂ ಹಾಕಿಂಗ್ಸ್ ಅಂತ. ವಿಲಿಯಂ ಹಾಕಿಂಗ್ಸ್ ಬರೋದು ಇಂಡಿಯಾಗೆ. ಯಾವ ಶಿಪ್ಪಲ್ಲಿ ಬಂದ ಅಂತ ಕೇಳ್ತಾರೆ. ವಿಲಿಯಂ ಹಾಕಿಂಗ್ಸ್ ಬಂದಿದ್ದು ಹೆಕ್ಟರ್ ಅನ್ನೋ ಶಿಪ್ಪಲ್ಲಿ ಬರ್ತಾನೆ. ಬಂದು ಸೂರತ್ ಅಲ್ಲಿ ಲ್ಯಾಂಡ್ ಆಗ್ತಾನೆ. ಇವನ್ಗೆ ಒಂದು ಇಂಪಾರ್ಟೆಂಟ್ ಬಂದು ಏನಂದ್ರೆ, ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ಯಾರು ಅಂದ್ರೆ ವಿಲಿಯಂ ಹಾಕಿಂಗ್ಸ್.
ಫಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ರೆಪ್ರೆಸೆಂಟೇಟಿವ್ ಟು ಕಮ್ ಟು ಇಂಡಿಯಾ ಅಂದ್ರೆ ವಿಲಿಯಂ ಹಾಕಿಂಗ್ಸ್. ಸೊ ಬಂದಿದ ತಕ್ಷಣ ಅವಾಗ ಆಳ್ತಾ ಇದ್ದವರು ನಮ್ಮ ಸುಲ್ತಾನರು, ಮುಘಲರು ಆಳ್ತಾ ಇರ್ತಾರೆ. ಹೋಗ್ತಾನೆ ಮುಘಲ್ ಹತ್ರ, ಜಹಾಂಗೀರ್ ಆಳ್ತಾ ಇರ್ತಾರೆ ಅವಾಗ. ಜಹಾಂಗೀರ್ ಹತ್ರ ಹೋಗ್ತಾರೆ, ಹೋಗ್ಬಿಟ್ಟು ಕೇಳ್ತಾರೆ, ಸುಲ್ತಾನ್ ಬಂದಿದೀವಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕಡೆಯಿಂದ, ಚಾರ್ಟರು ಪರ್ಮಿಷನ್ ಎಲ್ಲ ತಗೊಂಡು ನಿಮ್ ಸೂರತ್ ಅಲ್ಲಿ ಒಂದು ಟ್ರೇಡಿಂಗ್ ಸೆಂಟರ್ ಓಪನ್ ಮಾಡ್ತೀವಿ. ಸೊ ನಮ್ಗೆ ಇಲ್ಲಿ ಸಮುದ್ರ ಮೂಲಕ ಹೋಗಕ್ ನಮ್ ದೇಶಕ್ಕೂ ಹತ್ರ ಆಗುತ್ತೆ, ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಜಹಾಂಗೀರು ಕೊಡಲ್ಲ, ಇಲ್ಲ ಇಲ್ಲ ನನ್ ಪರ್ಮಿಷನ್ ಕೊಡಲ್ಲ, ಹೋಗು ನೀನ್ ವಾಪಸ್ಸು ಅಂತ ಕಳಿಸ್ಬಿಡ್ತಾರೆ. ಸೊ ಏನ್ ಮಾಡ್ತಾನೆ ವಿಲಿಯಂ ಹಾಕಿಂಗ್ಸು, ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡ್ಬೇಕು ಅನ್ಕೋ ಬರ್ತಾನೆ, ಪರ್ಮಿಷನ್ ಸಿಗಲ್ಲ, ಏನ್ ಮಾಡಕ್ಕಾಗಲ್ಲ, ಬ್ರಿಟನ್ಗೆ ಇಂಗ್ಲೆಂಡ್ಗೆ ವಾಪಸ್ ಹೋಗ್ತಾನೆ. ಸೊ ಇದು ನಡೆದಿದ್ದು. ಪರ್ಮಿಷನ್ ತಗೋತಾರೆ ಎಲಿಜಬೆತ್ 1 ಇಂದ 15 ವರ್ಷಕ್ಕೆ. 3ನೇ ದಂಡಯಾತ್ರೆಯಾಗಿ ಭಾರತಕ್ಕೆ ಬರ್ತಾರೆ. ವಿಲಿಯಂ ಹಾಕಿಂಗ್ಸು ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಪ್ರತಿನಿಧಿ. ಜಹಾಂಗೀರ್ ಹತ್ರ ಪರ್ಮಿಷನ್ ಕೇಳಕ್ ಹೋಗ್ತಾನೆ, ಸೂರತ್ ಅಲ್ಲಿ ಟ್ರೇಡಿಂಗ್ ಸೆಂಟರ್ ಓಪನ್ ಮಾಡಕ್ಕೆ, ಪರ್ಮಿಷನ್ ಸಿಗಲ್ಲ, ವಾಪಸ್ ಇಂಗ್ಲೆಂಡ್ಗೆ ಹೋಗ್ತಾನೆ. ಪರ್ಮಿಷನ್ ಯಾಕೆ ಸಿಗಲ್ಲ ಅಂದ್ರೆ, ಆವಾಗ ಜಹಾಂಗೀರ್ ಮುಘಲ್ಸ್ಗೆ ತುಂಬಾ ಹತ್ರವಾಗಿರೋದು ಪೋರ್ಚುಗೀಸ್ ಅವರು ತುಂಬಾ ಕ್ಲೋಸ್ ಆಗಿರ್ತಾರೆ. ಸೊ ಅದನ್ನ ತಿಳ್ಕೊಂತಾರೆ ಬ್ರಿಟಿಷರು ಸ್ಟ್ರಾಟಜಿ ಎಲ್ಲ ಹಿಂಗೇನೆ, ಕ್ಲಿಯರ್ ಆಗಿ ಓಕೆ ರಿಜೆಕ್ಟ್ ಮಾಡಿದ್ಮೇಲೆ ಹೋಗಿ ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಂತಕ್ಕೆ ರಿಜೆಕ್ಟ್ ಆಯ್ತು, ಎಲ್ಲೆಲ್ಲಿ ಅವ್ರಿಗೆ ಸಪೋರ್ಟ್ ಯಾರಿದ್ದಾರೆ. ಸೊ ಬ್ರಿಟಿಷ್ ಅವ್ರಿಗೆ ಗೊತ್ತಾಯ್ತು, ಜಹಾಂಗೀರ್ ನಮಗೆ ಪರ್ಮಿಷನ್ ಕೊಡದೇ ಇರೋದು ಕಾರಣ ಪೋರ್ಚುಗೀಸ್ ಅವರು. ಸೊ ನಾವು ಪೋರ್ಚುಗೀಸ್ ಅವ್ರನ್ನ ಹೊಡೆದು ಆಚೆ ಓಡಿಸಿದ್ರೆ ಪಕ್ಕ ಜಹಾಂಗೀರು ನಮಗ್ ಪರ್ಮಿಷನ್ ಕೊಟ್ಟೆ ಕೊಡ್ತಾರೆ, ವ್ಯಾಪಾರ ಕೇಂದ್ರ ಶುರು ಮಾಡ್ಬೋದು ಅಂತ ಫಿಕ್ಸ್ ಆಗ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಬ್ರಿಟಿಷರು, ಪೋರ್ಚುಗೀಸ್ ಮೇಲೆ ಒಂದು ಯುದ್ಧ ಮಾಡ್ತಾರೆ. ಅದನ್ನೇ ಆಂಗ್ಲೋ ಪೋರ್ಚುಗೀಸ್ ಯುದ್ಧ. ಯಾವುದು? ಆಂಗ್ಲೋ ಪೋರ್ಚುಗೀಸ್ ಯುದ್ಧ. ಆ ಯುದ್ಧಕ್ಕೆ ಕದನಕ್ಕೆ ಏನಂತೀವಿ ಅಂದ್ರೆ ಸ್ವಾಲಿ ಕದನ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ದೆ, ಪೋರ್ಚುಗೀಸರು ಯಾವ ಕದನದ ನಂತರ ಅವರ ಪ್ರಾಬಲ್ಯವನ್ನ ಭಾರತದಲ್ಲಿ ಕಳ್ಕೊಂಡ್ರು ಅಂದ್ರೆ ನನ್ ಅದರ್ ದೆನ್ ಸ್ವಾಲಿ ಕದನ. ಯಾರ ವಿರುದ್ಧ? ಬ್ರಿಟಿಷ್. ನೋಡಿ ಇಲ್ಲಿ ಎಕ್ಸಾಕ್ಟ್ ರೀಸನ್ ಬಂತು. ಪೋರ್ಚುಗೀಸ್ ಅವರು ಮುಘಲ್ಸ್ ಕ್ಲೋಸ್ ಆಗಿರ್ತಾರೆ, ಅದಕ್ಕೆ ಜಹಾಂಗೀರ್ ಪರ್ಮಿಷನ್ ಕೊಡಲ್ಲ ಬ್ರಿಟಿಷ್ ಅವ್ರಿಗೆ ಓಪನ್ ಮಾಡಕ್ಕೆ ಕಂಪ್ನಿ. ಅದಕ್ಕೆ ಪೋರ್ಚುಗೀಸ್ ಅವ್ರನ್ನ ಆಚೆ ಓಡಿಸಿದ್ರೆ ನಾವು ಓಪನ್ ಮಾಡ್ಬೋದು ಅಂತ ಒಳ್ಳೆ ತಲೆ ಉಪಯೋಗಿಸಿ ಇವ್ರ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡ್ದವನ್ ಯಾರು? ಬ್ರಿಟಿಷ್ ಅಧಿಕಾರಿ ಅಂದ್ರೆ ಕ್ಯಾಪ್ಟನ್ ಬೆಸ್ಟ್ ಅಂತ. ಇಂಗ್ಲೆಂಡ್ ವಿಲಿಯಂ ಹಾಕಿಂಗ್ಸ್ ಹೋಗಿ ಹೇಳ್ತಾನೆ, ಬಾಸ್ ಅಲ್ಲ ಓದೆ ಪರ್ಮಿಷನ್ ಕೊಡ್ಲೇ ಇಲ್ಲ, ಪೋರ್ಚುಗೀಸ್ ಅವ್ರು ಕ್ಲೋಸ್ ಇದ್ದಾರೆ ಅಂತ. ಕ್ಯಾಪ್ಟನ್ ಬೆಸ್ಟ್ ಐಡಿಯಾ ಮಾಡಿ, ಅದಕ್ಕೆ ಯಾಕೆ ಪೋರ್ಚುಗೀಸ್ ಅವ್ರನ್ನೇ ಆಚೆ ಕಳಿಸ್ಬಿಡೋಣ, ಸೊ ಅವಾಗ ನಮ್ಮ ಹತ್ರ ಬರ್ಲೇಬೇಕು, ಆ ತರ ಸ್ಟ್ರಾಟಜಿ ಮಾಡ್ಕೊಳ್ಳೋಣ ಅಂತ ಇಂಡಿಯಾಗೆ ಬಂದು ವಾರ್ ಅಲ್ಲಿ ಭಾಗವಹಿಸ್ತಾನೆ. ಸೊ ಗೆಲ್ಲೋದು ನನ್ ಅದರ್ ದೆನ್ ಬ್ರಿಟಿಷ್ ಅವ್ರು ಗೆಲ್ತಾರೆ, ಪೋರ್ಚುಗೀಸ್ ಅವರು ಸೋಲ್ತಾರೆ. ಪೋರ್ಚುಗೀಸ್ ಅವ್ರು ಸೋತ್ ಮೇಲೆ ಏನಾಯ್ತು ಅಂತ ಅವಾಗ್ಲೇ ನೋಡಿದೀವಿ ನಾವು. ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಂಡ್ರು ಮತ್ತು ವ್ಯಾಪಾರಕ್ಕೆ ಸೀಮಿತರಾದ್ರು. ದಿ ಪೋರ್ಚುಗೀಸ್ ಲಾಸ್ಟ್ ದೇರ್ ಡಾಮಿನೆನ್ಸ್ ಇನ್ ಇಂಡಿಯಾ ಅಂಡ್ ಲಿಮಿಟೆಡ್ ಟು ಟ್ರೇಡ್. ಬ್ರಿಟಿಷ್ ಏನ್ ಮಾಡಿದ್ರು, ಜಹಾಂಗೀರ್ ಅವಾಗ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಸೊ ಜಹಾಂಗೀರು ಯಾವಾಗ ಪೋರ್ಚುಗೀಸ್ ಸೋತು ಮನೆಗೆ ಹೋದ್ರು, ಜಹಾಂಗೀರ್ ಅವ್ರಿಗೆ ಏನೂ ಆಪ್ಷನ್ ಇರ್ಲಿಲ್ಲ, ಬ್ರಿಟಿಷ್ ಅವ್ರಿಗೆ ಸೂರತ್ ಅಲ್ಲಿ ಟ್ರೇಡಿಂಗ್ ಸೆಂಟರ್ ಓಪನ್ ಮಾಡಕ್ಕೆ ಪರ್ಮಿಷನ್ ಕೊಟ್ರು. ಸೊ ಈ ತರ ಬ್ರಿಟಿಷರು ಪೋರ್ಚುಗೀಸ್ನ ಆಚೆ ಓಡಿಸಿ ಅವರ ಪ್ರಾಬಲ್ಯವನ್ನ ಗಟ್ಟಿ ಮಾಡ್ಕೊಂಡ್ರು. ಯಾವ ಕದನ ಅಂದ್ರೆ ಸ್ವಾಲಿ ಕದನ, 1612. ನೆಕ್ಸ್ಟ್ ಬರೋದೇ ಮೋರ್ ಟ್ರೇಡಿಂಗ್ ಸೆಂಟರ್ ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ನೋಡಿ. ಫಸ್ಟ್ ಸೂರತ್ ಅಲ್ಲಿ ಅವ್ರ ಪರ್ಮಿಷನ್ ಸಿಕ್ತು. ಅದಕ್ಕಿಂತ ಮುಂಚೆ ಜಹಾಂಗೀರ್ ಪರ್ಮಿಷನ್ ಕೊಡ್ಸದೆ ಓಡಿಸಿರ್ತಾರಲ್ಲ, ಇಲ್ಲ ಓಪ್ಪ ಪರ್ಮಿಷನ್ ಕೊಡಲ್ಲ ನಿಮ್ಗೆ ಅಂತ. ಆವಾಗ ಪಾಪ ಇವ್ರು ಬ್ರಿಟಿಷ್ ಅವರು ಒಂದು ಟೆಂಪ್ರವರಿ ಮಾಡ್ಕೊಂಡಿರ್ತಾರೆ, ತಾತ್ಕಾಲಿಕ ಟ್ರೇಡಿಂಗ್ ಸೆಂಟರ್ ಮಾಡ್ಕೊಂಡಿರ್ತಾರೆ. ಎಲ್ಲಿ? ಮಸೂಲಿಪಟ್ನಂ ಹತ್ರ. ಗೋಲ್ಕೊಂಡ ಕಿಂಗ್ಸ್ ಹತ್ರ ಹೋಗಿ ಜಹಾಂಗೀರ್ ಓಡಿಸ್ಬಿಟ್ರು, ಪರ್ಮಿಷನ್ ಕೊಡ್ಲಿಲ್ಲ, ಏನೋ ಸ್ವಲ್ಪ ದಿನ ಇಲ್ಲಿ ಮಾಡ್ಕೋತೀವಿ ಟ್ರೇಡಿಂಗ್ ಸೆಂಟ್ರು, ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡು ಹಿಪ್ಸನ್ ಅಂತ ಬ್ರಿಟಿಷ್ ಅಧಿಕಾರಿ ಮಸೂಲಿಪಟ್ನಂಲ್ಲಿ ವ್ಯಾಪಾರ ಕೇಂದ್ರವನ್ನ ತಾತ್ಕಾಲಿಕವಾಗಿ ಮಾಡ್ಕೊಂತಾರೆ. ಯಾವಾಗ ಜಹಾಂಗೀರ್ ಪರ್ಮಿಷನ್ ಕೊಡ್ತಾರೆ, ಅವಾಗ ಪರ್ಮಿಷನ್ ತಗೊಂಡ ತಕ್ಷಣ ಎಡ್ವರ್ಡ್ ಅನ್ನೋನು ಸೂರತ್ ಅಲ್ಲಿ ಮೊದಲನೇ ಶಾಶ್ವತ ವ್ಯಾಪಾರ ಕೇಂದ್ರನ ಸ್ಥಾಪಿಸ್ತಾರೆ. ಸೊ ಮೊದಲನೇ ವ್ಯಾಪಾರ ಕೇಂದ್ರ ಬ್ರಿಟಿಷ್ದು ಎಲ್ಲಿದೆ ಅಂದ್ರೆ ಅದು ಸೂರತ್ತು. ಯಾವ ಇಸ್ವಿಲಿ ಅಂದ್ರೆ 1613, 1613 ವ್ಯಾಪಾರ ಕೇಂದ್ರವನ್ನು ಸೂರತ್ನಲ್ಲಿ ತೆಗಿತಾರೆ. ಸೊ ನೆಕ್ಸ್ಟ್ ಬಂದು ಎಸ್ಟಾಬ್ಲಿಷ್ ಮಾಡ್ಬೇಕಲ್ಲ,
ಹೋಗಿದ್ದೇನೆ ಅವರು ಆಗ್ರಾ ಅಹಮದಾಬಾದ್ಗೆ. ಮತ್ತೆ ಜಹಾಂಗೀರ್ ಹತ್ರ ಹೋದ್ರು. ಈ ಸಲಿ ಹೋಗಿದ್ದು ಸರ್ ಥಾಮಸ್ ರಾಯ್. ಸರ್ ಥಾಮಸ್ ರಾಯ್ ಅಂತ ಬ್ರಿಟಿಷ್ ಅಧಿಕಾರಿ ಬಂದಿರ್ತಾನೆ. ಎಲ್ಲಿಂದ? ಇಂಗ್ಲೆಂಡಿಂದ. ಸೊ ಅವನು ಹೋಗಿ ಮತ್ತೆ ಜಹಾಂಗೀರ್ ಹತ್ರ ಪರ್ಮಿಷನ್ ಕೇಳಿ ಆಗ್ರಾ ಮತ್ತು ಅಹಮದಾಬಾದ್ ಅಲ್ಲಿ ಓಪನ್ ಮಾಡ್ತಾರೆ. ಸೊ ಆಗ್ರಾ ಮತ್ತು ಅಹಮದಾಬಾದ್ ಅಲ್ಲಿ ಓಪನ್ ಮಾಡಿದ ಪರ್ಮಿಷನ್ ಕೇಳಿದ್ ಯಾರು ಅಂದ್ರೆ ಥಾಮಸ್ ರಾಯ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ ತರ ಎಕ್ಸ್ಪ್ಯಾಂಡ್ ಮಾಡ್ಕೋದ್ರು ಬ್ರಿಟಿಷರು ಅವರ ಟ್ರೇಡಿಂಗ್ ಸೆಂಟರ್ನ ಎಲ್ಲೆಲ್ಲಿ ಸ್ಥಾಪಿಸಿದ್ರು, ಇಡೀ ನಮ್ಮ ಭಾರತವನ್ನ ಯಾವ ತರ ಅವಲಂಬಿಸ್ಕೊಂಡ್ರು ಅಂತ ತಿಳ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದು ಮಡ್ರಾಸ್ ಅಲ್ಲಿ ಟ್ರೇಡಿಂಗ್ ಸೆಂಟರ್ ಇನ್ ಮಡ್ರಾಸ್. ಮಡ್ರಾಸ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅಂದ್ರೆ ಆಗಸ್ಟ್ 22 1639 ಅಲ್ಲಿ. ಫೌಂಡರ್ ಯಾರು? ಮಡ್ರಾಸ್ನಲ್ಲಿ ಬ್ರಿಟಿಷ್ ವ್ಯಾಪಾರ ಕೇಂದ್ರದ ಸ್ಥಾಪಕ ಯಾರು ಅಂದ್ರೆ ಜಾನ್ ಫ್ರಾನ್ಸಿಸ್ ಡೇ. ಯಾರು? ಜಾನ್ ಫ್ರಾನ್ಸಿಸ್ ಡೇ ಅವರು. ಯಾರ ಹತ್ರ ಪರ್ಮಿಷನ್ ತಗೊಳ್ಳೋದು? ದಮೇರುಲ್ಲಾ ವೆಂಕಟಪತಿ ರಾಯ. ದಮೇರುಲ್ಲಾ ವೆಂಕಟಪತಿ ರಾಯ ಹತ್ರ ಹೋಗಿ ಮಡ್ರಾಸಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪಿಸ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪಿಸಿ, ಅಷ್ಟೇ ಅಲ್ಲ ಅಲ್ಲೊಂದು ಕೋಟೆ ಕಟ್ಕೊಂತಾರೆ, ಸೇಂಟ್ ಜಾರ್ಜ್ ಅಂತ. ಇದು ತುಂಬಾ ಇಂಪಾರ್ಟೆಂಟು. ಬ್ರಿಟಿಷರು ಮಡ್ರಾಸಿನಲ್ಲಿ ಯಾವ ಕೋಟೆಯನ್ನು ಕಟ್ಟಿದರು ಅಂದ್ರೆ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿದರು. ಯಾರು ಅನುಮತಿ ಕೊಟ್ಟಿದ್ದು? ದಮೇರುಲ್ಲಾ ವೆಂಕಟಪತಿ ರಾಯ. ಸೊ ಇದನ್ನೇನ್ ಮಾಡ್ತಾರೆ? ಮಡ್ರಾಸ್ನ ಪೂರ್ವ ವ್ಯಾಪಾರ ಕೇಂದ್ರದ ರಾಜಧಾನಿಯಾಗಿ ಮಾಡ್ಕೋತಾರೆ. ಈಸ್ಟ್ ಟ್ರೇಡಿಂಗ್ ಸೆಂಟರ್ ಕ್ಯಾಪಿಟಲ್ ಆಗಿ ಮಡ್ರಾಸ್ನ ಮಾಡ್ಕೊಂತಾರೆ. ಸೊ ನೆಕ್ಸ್ಟ್ ಅವ್ರು ಬರೋದೇನೇನೆ ಬೆಂಗಾಲ್ಗೆ. ಬೆಂಗಾಲ್ ನಾನು ಆ ವಿಡಿಯೋದಲ್ಲಿ ಹೇಳಿದೆ, ತುಂಬಾ ರಿಚ್ ಆಗಿತ್ತು ಬೆಂಗಾಲು. ಸೊ ಬೆಂಗಾಲ್ಗೆ ಬರ್ತಾರೆ, ಅಲ್ಲಿ ಟ್ರೇಡಿಂಗ್ ಸೆಂಟರ್ ಸ್ಥಾಪಿಸ್ತಾರೆ. ಬೆಂಗಾಲಲ್ಲಿ ಯಾವ ವರ್ಷ ಬ್ರಿಟಿಷರು ಟ್ರೇಡಿಂಗ್ ಸೆಂಟರ್ ವ್ಯಾಪಾರ ಕೇಂದ್ರ ಸ್ಥಾಪಿಸಿದ್ರು ಅಂದ್ರೆ 1651. ಯಾವಾಗ? 1651ನಲ್ಲಿ 1651ನಲ್ಲಿ ಟ್ರೇಡಿಂಗ್ ಸೆಂಟರ್ನ ಸ್ಥಾಪಿಸ್ತಾರೆ. ಅನುಮತಿ ಕೊಟ್ಟಿದ್ಯಾರು ಅಂದ್ರೆ ಸುಲ್ತಾನ್ ಸುಜಾ. ಸೊ ಸುಲ್ತಾನ್ ಸುಜಾ ಹತ್ರ ಹೋಗಿ ಕೇಳ್ತಾರೆ ಪರ್ಮಿಷನ್ ಬೇಕು ಅಂತ. ಸೊ ಸುಮ್ಮನೆ ಅಂತೂ ಕೊಡಲ್ಲ, ಅವನಿಗೆ ಲಾಭ ಇಲ್ಲದೆ. ಸೊ ಅವನೇನ್ ಹೇಳ್ತಾನೆ, 3000 ಪರ್ ಆ್ಯನಮ್, ವರ್ಷಕ್ಕೆ 3000 ಕೊಡಿ, ಸೊ ನಾನು ಪರ್ಮಿಷನ್ ಕೊಡ್ತೀನಿ, ಟ್ರೇಡಿಂಗ್ ಮಾಡ್ಕೊ ಹೋಗಿ ಅಂತಾರೆ. ಓಕೆ ಅಂತ ಬ್ರಿಟಿಷ್ ಒಪ್ಕೊಂತಾರೆ. ಸೊ ಓಕೆ, ಬೆಂಗಾಲಲ್ಲಿ 1651ನಲ್ಲಿ ಶುರು ಮಾಡಿದ್ರು. ಬೆಂಗಾಲಲ್ಲಿ ಯಾವ ಜಾಗದಲ್ಲಿ ಮೊದಲ ವ್ಯಾಪಾರ ಕೇಂದ್ರ ಶುರು ಮಾಡಿದ್ರು ಅಂದ್ರೆ ಅದು ಹೂಗ್ಲಿ. ದಿ ಫಸ್ಟ್ ಟ್ರೇಡಿಂಗ್ ಸೆಂಟರ್ ಆಫ್ ಬ್ರಿಟಿಷ್ ಇನ್ ಬೆಂಗಾಲ್ ಅಂದ್ರೆ ಅದು ಹೂಗ್ಲಿಲಿ. ಬಂಗಾಳದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಇನ್ ಹೂಗ್ಲಿ. ಸೊ ಇದಾಯ್ತು, ಮಡ್ರಾಸ್ ಸ್ಥಾಪನೆ ಮಾಡ್ಕೊಂಡ್ರು, ಅದನ್ನ ಪೂರ್ವದ ಕೇಂದ್ರದ ರಾಜಧಾನಿಯಾಗಿ ಮಾಡ್ಕೊಂಡ್ರು. ಮತ್ತೆ ಬೆಂಗಾಲಿಗೆ ಬಂದ್ರು, ಅಲ್ಲೊಂದು ಮಾಡ್ಕೊಂಡ್ರು. ನೆಕ್ಸ್ಟ್ ಬರೋದು ಮುಂಬೈಗೆ. ಮುಂಬೈ ತುಂಬಾ ಪೋರ್ಟು, ಬಂದರುಗಳು ಅವಕ್ಕೆಲ್ಲ ಹತ್ರ ಆಗುತ್ತೆ ನಮ್ಮ ದೇಶಕ್ಕೆ ಹೋಗಕ್ಕೆ ಅಂತ ಮುಂಬೈ ಮೇಲೆ ಅವ್ರು ಕಂಡುಬೀಳುತ್ತೆ, ಮುಂಬೈಗೆ ಬರ್ತಾರೆ. ಸೊ ಮುಂಬೈನಲ್ಲಿ ವ್ಯಾಪಾರ ಕೇಂದ್ರದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಹೆನ್ರಿ ಆಕ್ಸೆಂಡೇನ್. ಯಾರು? ಹೆನ್ರಿ ಆಕ್ಸೆಂಡೇನ್ ಅನ್ನೋನು. ಸೊ ಇಲ್ಲಿದೊಂದು ಸ್ಟೋರಿ ಇದೆ. ಏನಾಗುತ್ತೆ, ಪೋರ್ಚುಗೀಸ್ ಅವ್ರಿಗೂ ಸ್ಪೇನ್ ಅವ್ರಿಗೂ ಯುದ್ಧ ನಡೆಯುತ್ತೆ. ಪೋರ್ಚುಗೀಸು ಸ್ಪೇನ್ಗೆ ಯುದ್ಧ ನಡೆದಾಗ ಈ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ ನೋಡಿ, ಪೋರ್ಚುಗೀಸು ಸ್ಪೇನ್ ಅವ್ರಿಗೆ ನಡೀತಾ ಇರುತ್ತೆ ಯುದ್ಧ. ಬ್ರಿಟಿಷ್ ಅವ್ರಿಗೆ ಏನ್ ಮಾಡ್ತಾರೆ, ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಪೋರ್ಚುಗೀಸ್ ಅವ್ರಿಗೆ ಬ್ರಿಟಿಷರು ಸಪೋರ್ಟ್ ಮಾಡ್ತಾರೆ. ಸೊ ಪೋರ್ಚುಗೀಸು ವಿನ್ ಆಗ್ತಾರೆ ಸ್ಪೇನ್ ವಿರುದ್ಧ. ಸೊ ಅವಾಗ ಏನ್ ಮಾಡ್ತಾರೆ, ಪೋರ್ಚುಗೀಸ್ ಹತ್ರ ಇರುತ್ತೆ ಮುಂಬೈ. ಸೊ ಪೋರ್ಚುಗೀಸ್ ಅವರು ಚಾರ್ಲ್ಸ್ ಟೂ ಅನ್ನೋಂಗೆ, ಇಲ್ಲಿದೆ ನೋಡಿ, ಚಾರ್ಲ್ಸ್ ಟೂ ಅನ್ನೋಂಗೆ ಪೋರ್ಚುಗೀಸ್ನ ಪ್ರಿನ್ಸ್ನ ಕ್ಯಾಥರಿನ್ ಅನ್ನೋಳನ್ನ ಮದ್ವೆ ಮಾಡ್ಕೊಡ್ತಾರೆ. ಸೊ ಮದ್ವೆ ಮಾಡ್ಕೊಟ್ಟಾಗ ಚಾರ್ಲ್ಸ್ ಟೂ ಆಫ್ ಇಂಗ್ಲೆಂಡ್ ಗೇವ್ ಮುಂಬೈ ಟು ಬ್ರಿಟಿಷ್ ಫಾರ್ 10 pound per annum. ಸೊ ಚಾರ್ಲ್ಸ್ ಟೂ ಏನಿರ್ತಾನೆ ಇಂಗ್ಲೆಂಡ್ನ ರಾಜ, ಬ್ರಿಟಿಷರಿಗೆ ಮುಂಬೈನ ಬಾಡಿಗೆಗೆ ಕೊಡ್ತಾನೆ. ಎಷ್ಟಕ್ಕೆ ಅಂದ್ರೆ 10 pound per annumಗೆ, ವಾರ್ಷಿಕವಾಗಿ 10 ಪೌಂಡ್ಗೆ ಬಾಡಿಗೆಗೆ ನೀಡ್ತಾನೆ. ಸೊ ಇದನ್ನ ಏನ್ ಮಾಡ್ತಾರೆ, ಇಲ್ಲಿ ಕ್ಯಾಪಿಟಲ್ ಆಫ್ ಈಸ್ಟರ್ನ್ ಟ್ರೇಡಿಂಗ್ ಸೆಂಟರ್ ಮಾಡ್ಕೊಂಡ್ರು. ಇಲ್ಲಿ ಕ್ಯಾಪಿಟಲ್ ಆಫ್ ವೆಸ್ಟರ್ನ್ ಟ್ರೇಡಿಂಗ್ ಸೆಂಟರ್, ಮುಂಬೈನ ಪಶ್ಚಿಮದ ವ್ಯಾಪಾರ ಕೇಂದ್ರದ ರಾಜಧಾನಿಯಾಗಿ ಮಾಡ್ಕೊಂತಾರೆ. ಸೊ ನೆಕ್ಸ್ಟ್ ಬರೋದೆ ಟ್ರೇಡಿಂಗ್ ಸೆಂಟರ್ ಇನ್ ಕಲ್ಕತ್ತಾ. ಕಲ್ಕತ್ತಾದಲ್ಲಿ ವ್ಯಾಪಾರ ಕೇಂದ್ರ ಬ್ರಿಟಿಷರು ಯಾವಾಗ ಸ್ಥಾಪಿಸಿದ್ರು ಅಂದ್ರೆ 1690. 1690ಲಿ 1690ರಲ್ಲಿ ವ್ಯಾಪಾರ ಕೇಂದ್ರವನ್ನ ಸ್ಥಾಪಿಸ್ತಾರೆ. ಯಾರು ಸ್ಥಾಪಕ? ಯಾರು? ಕಲ್ಕತ್ತಾದಲ್ಲಿ ಬ್ರಿಟಿಷ್
ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಕೇಂದ್ರದ ಸ್ಥಾಪಕ ಯಾರು ಅಂದ್ರೆ ಜಾಬ್ ಚಾರ್ನೋಕ್. ಇಲ್ಲಿ ಯಾವ ಕೋಟೆ ಕಟ್ಟಿದ್ದಾರೆ? ವಿಲಿಯಂ ಕೋಟೆನ ಕಟ್ಟಿದ್ದಾರೆ. ಸೊ ಇನ್ನೊಂದಿಲ್ಲಿ ಫೌಂಡರ್ ಆಫ್ ಕಲ್ಕತ್ತಾ ಸಿಟಿ ಅಂತ ಕೇಳ್ತಾರೆ. ಕಲ್ಕತ್ತಾ ಸಿಟಿಯ ಸ್ಥಾಪಕ ಯಾರು ಅಂದ್ರೆ ಅದನ್ನು ಜಾಬ್ ಚಾರ್ನಕ್ಕೆ ಬರ್ತಾರೆ. ಸೊ ಇವನೇನ್ ಮಾಡ್ತಾನೆ, ಸುಬಾದಾರ್ ಅಜೀಮ್ ಉಸ್ ಶಾ ಹತ್ರ ಪರ್ಮಿಷನ್ ತಗೋತಾರೆ. ಯಾರ ಹತ್ರ? ಸುಬಾದಾರ್ ಅಜೀಮ್ ಉಸ್ ಶಾ ಹತ್ರ ರೆವಿನ್ಯೂ ಕಲೆಕ್ಟ್ ಮಾಡಕ್ಕೆ ಪರ್ಮಿಷನ್ ತಗೋತಾರೆ. ಯಾವ್ದ್ರ ರೆವಿನ್ಯೂ? ಕಾಲಿಘಟ್ಟ, ಸುಧನೌಟಿ, ಗೋವಿಂದಪುರ್ ಅಂತ 3 ಹಳ್ಳಿಗಳಿರುತ್ತೆ. ಆ 3 ಹಳ್ಳಿಗಳ್ದು ರೆವಿನ್ಯೂ ನಮಗ್ ಕೊಡಿ ಅಂತ ಅಜೀಮ್ ಉಸ್ ಶಾ ಹತ್ರ ಜಾಬ್ ಚಾರ್ನಕ್ಕು ರಿಕ್ವೆಸ್ಟ್ ಮಾಡ್ಕೊಂಡು ತಗೋತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಯಾವ 3 ಹಳ್ಳಿಯನ್ನ ಜಾಬ್ ಚಾರ್ನಕ್ಕು ಬಾಡಿಗೆಗೆ ತಗೊಂಡ್ರು ಅಂತ, ರೆವಿನ್ಯೂಗೆ ಅಂತ. ಸೊ ಇದನ್ನ ಆನ್ಸರ್ ಬಂದು ಈ 3 ಹಳ್ಳಿಗಳಾಗಿರುತ್ತೆ. ಸೊ ಇಲ್ಲಿ ಕೋಲ್ಕತ್ತಾ ಬ್ರಿಟಿಷರ ರಾಜಧಾನಿ ಆಗಿರುತ್ತೆ. ಎಲ್ಲಿವರೆಗೂ? 1911 ವರ್ಗೂ, 1911ರವರೆಗೂ ಬ್ರಿಟಿಷರ ರಾಜಧಾನಿ ಯಾವುದು ಭಾರತದಲ್ಲಿ ಅಂದ್ರೆ ಅದು ಬಂದು ಕಲ್ಕತ್ತಾ. ಸೊ 1911 ಆದ್ಮೇಲೆ ಡೆಲ್ಲಿಗೆ ಶಿಫ್ಟ್ ಆಗುತ್ತೆ. ಯಾರು ಶಿಫ್ಟ್ ಮಾಡಿದ್ದು ಅಂದ್ರೆ ಲಾರ್ಡ್ ಹ್ಯಾಡಿಂಜೆಟ್. ಅವೆಲ್ಲ ಮುಂದೆ ನೋಡ್ಕೊ ಹೋಗ್ತೀವಿ. ಸದ್ಯಕ್ಕೆ ಕ್ಯಾಪಿಟಲ್ ಬಂದು ಬ್ರಿಟಿಷ್ದು ಕಲ್ಕತ್ತಾ ಆಗಿರುತ್ತೆ. ಸೊ ಏನೇನಾಯ್ತು? ಫಸ್ಟ್ ಮಡ್ರಾಸಲ್ಲಿ ಮಾಡ್ಕೊಂಡ್ರು, ಅಲ್ಲಿ ಸ್ಥಾಪನೆ ಮಾಡಿದ್ದು ಜಾನ್ ಫ್ರಾನ್ಸಿಸ್ ಡೇ ಸೆಂಟ್ ಜಾರ್ಜ್ ಹತ್ರ ಕೋಟೆ ಕಟ್ಟಿದ್ರು, ಅದನ್ನ ಪೂರ್ವದ ರಾಜಧಾನಿಯಾಗಿ ಮಾಡ್ಕೊಂಡ್ರು. ಮತ್ತೆ ಮುಂಬೈಯಲ್ಲಿ ಬಂದ್ರು, ಕೋಟೆ ಕಟ್ಟಿದ್ರು, ಅದನ್ನ ಪಶ್ಚಿಮದ ರಾಜಧಾನಿಯಾಗಿ ಮಾಡ್ಕೊಂಡ್ರು. ಸೊ ಕೋಲ್ಕತ್ತಾಗ ಬಂದ್ರು, ಅಲ್ಲೊಂದು ಕೋಟೆ ಕಟ್ಟಿದ್ರು, ಕೋಲ್ಕತ್ತಾನ ಮೇನ್ ಕ್ಯಾಪಿಟಲ್ ಆಗಿ ಮಾಡ್ಕೊಂಡ್ರು. ಬೆಂಗಾಲಲ್ಲಿ ಎಲ್ಲಿ ಫಸ್ಟ್ ವ್ಯಾಪಾರ ಕೇಂದ್ರ ಅವ್ರದ್ದು ಅಂದ್ರೆ ಹೂಗ್ಲಿಲಿ. ಇಷ್ಟುನು ಬ್ರಿಟಿಷರ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು ನಾವೇನು ಅಂದ್ರೆ ಯಾವ ತರ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ಕೋದ್ರು, ಅವರ ಪ್ರಾಬಲ್ಯವನ್ನ ಯಾವ ತರ ಮೆರೆದ್ರು ಭಾರತದಲ್ಲಿ ಅಂತ ನಾವು ತಿಳ್ಕೊಂತ ಹೋಗ್ಬೋದು. ಸೊ ಇಷ್ಟು ಆದ್ಮೇಲೆ ಇನ್ನೊಂದು ಬೂಸ್ಟ್ ಯಾವ್ದು ಕೊಟ್ಟಿದ್ದು ಬ್ರಿಟಿಷರಿಗೆ ಅಂದ್ರೆ ಗೋಲ್ಡನ್ ಫರ್ಮಾನ್. ಫಾರೂಕ್ ಸಿಯಾರ್ ಗೋಲ್ಡನ್ ಫರ್ಮಾನ್ ಕೊಡ್ತಾನೆ. ಯಾರಿಗೆ? ಬ್ರಿಟಿಷರಿಗೆ. ಅದರಿಂದ ತುಂಬಾ ಅನುಕೂಲ ಆಗಿ ಬ್ರಿಟಿಷರು ಭಾರತದಲ್ಲಿ ನೆಲೆ ಹೂರಕ್ಕೆ ಇದೊಂದು ಮೆಟ್ಟಿಲಾಗುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಏನಾಯ್ತು ಕತೆ ಅಂತ ನೋಡೋಣ. ಸೊ ಜಾನ್ ಸರ್ಮನ್ ಬ್ರಿಟಿಷ್ ಅಧಿಕಾರಿ ಇರ್ತಾನೆ. ಅವನೇನ್ ಮಾಡ್ತಾನೆ, ಫಾರೂಕ್ ಸಿಯರ್ ಮುಘಲ್ ದೊರೆ ಅವಾಗ ಯಾರಾಗಿರ್ತಾನೆ ಅಂದ್ರೆ ಫಾರೂಕ್. ಸೊ ಫಾರೂಕ್ ಸಿಯರ್ ಹತ್ರ ಬರ್ತಾನೆ. ಸೊ ಬಂದು ಹೇಳ್ತಾನೆ, ಇಲ್ಲ ನಮಗ್ ಟ್ರೇಡಿಂಗ್ ಮಾಡ್ತಾ ಇದೀವಿ ಇವಾಗ, ಟ್ರೇಡಿಂಗ್ ಸೆಂಟರ್ ಮಾಡ್ಕೊಂಡು, ಆದ್ರೆ ಸ್ವಲ್ಪ ಏನಾದ್ರು ಚೌಕಾಸಿ ಮಾಡ್ಬೇಕಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಕ್ಕಾಗುತ್ತಾ? ತುಂಬಾ ದುಡ್ಡು ಕಟ್ತಾ ಇದೀವಿ ನಾವು ಟ್ರೇಡಿಂಗ್ಗೆ, ಲೈಸೆನ್ಸ್ಗೆ, ಟ್ಯಾಕ್ಸ್ ಅಂತಾನೆ ತುಂಬಾ ದುಡ್ಡು ಕಟ್ತಿದೀವಿ, ಸ್ವಲ್ಪ ಕಮ್ಮಿ ಮಾಡಿ ಅಂತ ಫಾರೂಕ್ ಸಿಯರ್ ಹತ್ರ ಕೇಳಬೇಕು ಅಂತ ಜಾನ್ ಸರ್ಮಾನ್ ಬಂದಿರ್ತಾನೆ. ಸೊ ಇಲ್ಲೇನಾಗುತ್ತೆ, ಫಾರೂಕ್ ಸಿಯರ್ಗೆ ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಭಾರತದಲ್ಲಿ ಎಷ್ಟೋ ವೈದ್ಯರು ಆ ಕಾಯಿಲೆನ ವಾಸಿ ಮಾಡೋಕ್ಕಾಗಿರಲ್ಲ ಫಾರೂಕ್ ಸಿಯರ್ಗೆ. ಸೊ ಅದನ್ನ ಜಾನ್ ಹ್ಯಾಮಿಲ್ಟನ್ ಅಂತ ಅವನ್ ಡಾಕ್ಟರ್ ಆಗಿರ್ತಾನೆ, ಫಿಸಿಷಿಯನು, ಇವನ್ ಜೊತೆ ಬಂದಿರ್ತಾನೆ, ಜಾನ್ ಸರ್ಮಾನ್ ಜೊತೆ ಭಾರತಕ್ಕೆ ಬಂದಿರ್ತಾನೆ. ಅವನು ಆ ಕಾಯಿಲೆನ ಕ್ಯೂರ್ ಮಾಡ್ತಾನೆ, ವಾಸಿ ಮಾಡ್ಬಿಡ್ತಾನೆ. ಸೊ ಫಾರೂಕ್ ಸಿಯರ್ ಕೇಳ್ಬೇಕಾ, ಫುಲ್ಲು ಖುಷು. ಅಲ್ಲಾಗ್ರು ಯಾರೂ ವಾಸಿ ಮಾಡಕ್ಕಾಗಿರ್ಲಿಲ್ಲ, ನೀನ್ ಬಂದು ವಾಸಿ ಮಾಡ್ದಲ್ಲ, ಮೊದ್ಲೇ ನನ್ ಮುಘಲ್ ಸಾಮ್ರಾಜ್ಯದ ದೊರೆ ನಾನು, ನೀನು ವಾಸಿ ಮಾಡಿರೋದಕ್ಕೆ ಏನ್ ಬೇಕು ಕೇಳು, ನನ್ ರೋಗನ್ ಗುಣಪಡಿಸಿದ್ಯಾ, ಏನ್ ಬೇಕು ಕೇಳು, ಕೊಡ್ತೀನಿ ಅಂತಾರೆ. ಸೊ ಅವ್ರು ಬಂದಿದ್ದೀವಿ ಮೇನ್ ಯಾವ್ದಕ್ಕೆ, ಸ್ವಲ್ಪ ಚೌಕಾಸಿ ಮಾಡ್ಕೊಂಡು ಸ್ವಲ್ಪ ಬಿಡ್ಸ್ಕೊ ಹೋಗೋಣ, ದುಡ್ಡು ಸ್ವಲ್ಪ ಕಮ್ಮಿ ಮಾಡ್ಸೋಣ ಅಂತ. ಫಾರೂಕ್ ಸಿಯಾರ್ ಏನ್ ಮಾಡ್ತಾರೆ, ಚೌಕಾಸಿ ಎಲ್ಲ ಬೇಡ, ಫುಲ್ಲು ಫ್ರೀ, ನಿಮ್ಗೆ ಮುಕ್ತ ವ್ಯಾಪಾರ ಪರವಾನಗಿ, ನಿಮ್ಗೆ ಲೈಸೆನ್ಸು, ಫ್ರೀ ಟ್ರೇಡ್ ಲೈಸೆನ್ಸು, ಏನೂ ಕಟ್ಬೇಡಿ, ನೀವು ಫ್ರೀಯಾಗಿ ಟ್ರೇಡ್ ಮಾಡ್ಕೊಂಡು ಹೋಗಿ ಅಂತ ಫ್ರೀ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ. ಸೊ ಇದನ್ನ ಗೋಲ್ಡನ್ ಫರ್ಮಾ ಅನ್ನೋದು. ಸ್ವಲ್ಪ ಆಫರ್ಗಳು ಕೊಡ್ತಾರೆ ಬ್ರಿಟಿಷರ್ಗೆ. ಫಾರೂಕ್ ಸಿಯಾರ್ ಅವರು ಏನೇನು ಆಫರ್ ಕೊಟ್ರು ಅನ್ನೋದನ್ನೇ ಗೋಲ್ಡನ್ ಫರ್ಮಾ. ಸೊ ಯಾವ ವರ್ಷ ಈ ಆಫರ್ ಕೊಟ್ಟಿದ್ದು ಅಂದ್ರೆ 1717 ಅಲ್ಲಿ. ಸೊ ಆಫರ್ಗಳು ಏನಂತ ನೋಡ್ಕೋಗೋಣ. ಫ್ರೀ ಟ್ರೇಡ್ ಲೈಸೆನ್ಸ್ ದಸ್ತಕ್ ಅಂದ್ರೆ ಅವ್ರು ಬಂಗಾಳದಲ್ಲಿ ಬ್ರಿಟಿಷರು ವರ್ಷಕ್ಕೆ 3000 ರೂಪಾಯಿ ಕಟ್ಟಿದ್ರೆ ಸಾಕು, ಫ್ರೀಯಾಗಿ ಟ್ರೇಡ್ ಮಾಡ್ಕೊ ಹೋಗ್ಬೋದು. ಸೂರತ್ನಲ್ಲಿ 10,000 ರೂಪಾಯಿ ಕಟ್ಟಿದ್ರೆ ಸಾಕು, ಫ್ರೀಯಾಗಿ ಟ್ರೇಡ್ ಮಾಡ್ಕೊ ಹೋಗ್ಬೋದು. ಸೊ ಈ ತರ ದಸ್ತಕ್ ಅಂತಾರದನ್ನ, ಫ್ರೀ ಟ್ರೇಡ್ ಲೈಸೆನ್ಸ್ ನ ಕೊಟ್ರು. ಅಷ್ಟೇ ಅಲ್ಲ, ಎರಡನೇ ಆಫರ್ ಏನು ಅಂದ್ರೆ ಕ್ಯಾನ್ ಮಿಂಟ್ ದೇರ್ ಓನ್ ಕಾಯಿನ್ಸ್ ಅಟ್ ಮುಂಬೈ, ತಮ್ಮದೇ ನಾಣ್ಯಗಳನ್ನು ಮುದ್ರಿಸಬಹುದು ಹಾಗೂ ಚಲಾವಣೆಗೆ ತರಬಹುದು ಅಂತ ಅವರು ಕೊಟ್ರು ಆಫರ್. ಮೂರನೇದೇನು ಅಂದ್ರೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಇರಿ,
ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಇರಿ, ನಿಮ್ಮನ್ನು ಯಾರೂ ಕೇಳಲ್ಲ. ಅಷ್ಟೇ ಅಲ್ಲ, ಎಲ್ಲಿ ಬೇಕಾದ್ರೂ ಇರೋದಲ್ಲ, ನೀವೆಲ್ಲೆಲ್ಲಿ ಇರ್ತೀರಾ ಅಲ್ಲೆಲ್ಲ ನಿಮ್ಮ ಸೈನ್ಯನ ಆರ್ಮಿನ ಜೊತೆಗೆ ಇಟ್ಕೊಳ್ಳಿ, ಯಾರು ಕೇಳಲ್ಲ, ನಾನು ನಿಮಗೆ ಪರ್ಮಿಷನ್ ಕೊಡ್ತಿದ್ದೀನಿ ಅಂತ ಇದೊಂದು ಆಫರ್ ಕೊಡ್ತಾರೆ. ಅಷ್ಟೇ ಅಲ್ಲ, ಬೆಂಗಾಲಲ್ಲಿ ಭೂಮಿಯನ್ನ ಬಾಡಿಗೆಗೆ ಪಡೆಯಲು ಕಂಪನಿಗೆ ಅನುಮತಿ ನೀಡಲಾಯಿತು. ಈ ಬೆಂಗಾಲಲ್ಲಿ ಯಾವ ಭೂಮಿ ಬೇಕು ನಿಮಗೆ, ದುಡ್ಡು ಕೊಟ್ಬಿಟ್ಟು ಬಾಡಿಗೆ ತಗೊಳ್ಳಿ ಅಂತ ಇಷ್ಟು ಆಫರ್ಸ್ನು ಫಾರೂಕ್ ಸಿಯಾರ್ ಅವರು ಗೋಲ್ಡನ್ ಫರ್ಮಾನ್ ಅನ್ನೋ ಹೆಸರಲ್ಲಿ 1770 ಬ್ರಿಟಿಷರಿಗೆ ಕೊಟ್ರು. ಸೊ ಮುಂಚೆನೇ ಮುಂದೆಯಿಂದ ಹೆಂಗೆಂಗೋ ಮಾಡಿ ಪರ್ಮಿಷನ್ ತಗೊಳಕ್ಕೆ, ದುಡ್ಡು ಕೊಳ್ಳೆ ಹೊಡಿಯೋಕೆ ಕಾಯ್ತಾ ಇದ್ರು. ಸೊ ಈ ತರ ಗೋಲ್ಡನ್ ಫರ್ಮಾನ್ ಅಂತ ಕೊಟ್ಬಿಟ್ರೆ ಬಿಡ್ತಾರಾ? ಸೊ ಅದನ್ನ ಯಾವ ತರ ದುರುಪಯೋಗ ಪಡಿಸ್ಕೊಂಡ್ರು ಮುಂದೆ ಅಂತೆಲ್ಲ ನಾವು ನೋಡ್ಕೋಬಹುದು. ಸದ್ಯಕ್ಕೆ ಗೋಲ್ಡನ್ ಫಾರ್ಮನ್ ಅಂದ್ರೆ ಇಂಪಾರ್ಟೆಂಟ್ ಬರೋದು ಯಾವ ವರ್ಷ, ಯಾವ ಮುಘಲ್ ದೊರೆ ಏನೇನ್ ಕೊಟ್ರು, ಇಲ್ಲಿ ಯಾವ ವೈದ್ಯ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಬಂದು ಬ್ರಿಟಿಷರು ಯಾವ ತರ ಭಾರತಕ್ಕೆ ಬಂದ್ರು, ಏನೇನಾಯ್ತು, ಎಲ್ಲೆಲ್ಲಿ ಟ್ರೇಡಿಂಗ್ ಸೆಂಟರ್ ಸ್ಥಾಪನೆ ಮಾಡ್ಕೊಂಡ್ರು, ಗೋಲ್ಡನ್ ಫಾರ್ಮನ್ ಏನು, ಯಾವ ತರ ನೆಲೆ ಹೊರಿದ್ರು, ಅವೆಲ್ಲನೂ ಕ್ಲಿಯರ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು MCQs ಡಿಸ್ಕಸ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅದು ರಿಲೇಟೆಡ್ ಪ್ರೀವಿಯಸ್ ಪೇಪರ್ಸಲ್ಲಿ ಬಂದಿರೋ MCQs ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಟೆಲಿಗ್ರಾಮ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ಪೇಟ್ಲೆ ಪಾಠಶಾಲೆದು. ಸೊ ಟೆಲಿಗ್ರಾಮಲ್ಲಿ ನೀವು ಜಾಯ್ನ್ ಆಗ್ಬೋದು. ಡೈಲಿ ಕ್ವಿಝಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಿದ್ದೀವಿ, ಇನ್ನೂ ತುಂಬ ಇನ್ಫಾರ್ಮೇಷನ್ ನಿಮ್ಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮೋಟಿವೇಶನ್ ಸಿಗುತ್ತೆ ನಮ್ಮ ಟೀಮ್ಗೆ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. Thank you so much for watching. Meet you in my next section. Thank you.